ಹರಿ ಓಂ. ಸ್ವತಂತ್ರಂ ಪರತಂತ್ರಂ ಚ ಪ್ರಮೇಯಂ ದ್ವಿವಿಧಂ ಮತಂ ಸ್ವತಂತ್ರೋ ಭಗವಾನ್ ವಿಷ್ಣುವ ನಿರ್ದೋಷ ಕೆಲಸದ್ಗುಣ. ಇದರ ಅರ್ಥ ತಿಳಿಯಬೇಕಾದ ಪ್ರಮೇಯಗಳಲ್ಲಿ ಸ್ವತಂತ್ರ ಮತ್ತು ಪರತಂತ್ರ ಎಂದು ಎರಡು ವಿಧ. ಭಗವಂತನಾದ ಶ್ರೀ ವಿಷ್ಣು ಒಬ್ಬನೇ ದೋಷರಹಿತನಾದ ಮತ್ತು ಸಮಸ್ತ ಕಲ್ಯಾಣ ಗುಣಗಳುಳ್ಳ ಸ್ವತಂತ್ರ ತತ್ವ. ದ್ವಿವಿಧಂ ಪರತಂತ್ರಂ ಚ ಭಾವೋಭಾವ ಇತಿರಿತ ಪೂರ್ವಾಪರ ಸದಾತ್ವೇನ ತ್ರಿವಿಧೋಭಾವ ಇಷ್ಯತೆ. ಇದರ ಅರ್ಥ ಪರತಂತ್ರ ತತ್ವವು ಭಾವ ಮತ್ತು ಅಭಾವ ಎಂದು ಎರಡು ವಿಧ. ಅಭಾವವನ್ನು ಪ್ರಾಗಭಾವ, ಪ್ರಧ್ವಂಸಾಭಾವ ಮತ್ತು ಸದಾಭಾವ ಎಂದು ಮೂರು ವಿಧವಾಗಿ ಹೇಳಲಾಗಿದೆ. ಭಾವಾಭಾವ ಸ್ವರೂಪತ್ವಾನ್ಯೋನ್ಯಾಭಾವತ ಪೃಥಕ್ ಚೇತನಾಚೇತನಶ್ಚೇತಿ ಭಾವಶ್ಚ ದ್ವಿವಿಧ ಸ್ಮೃತ. ಇದರ ಅರ್ಥ ಅನ್ಯೋನ್ಯಾಭಾವವು ವಸ್ತುಗಳ ಸ್ವರೂಪದಲ್ಲೇ ಅಡಗಿರುವುದರಿಂದ ಅದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಇನ್ನು ಭಾವ ತತ್ವವು ಚೇತನ ಮತ್ತು ಅಚೇತನ ಎಂದು ಎರಡು ವಿಧವಾಗಿದೆ. ನಿತ್ಯಮುಕ್ತಶ್ಚ ಸುತಿಯುಕ್ ಪರತಂತ್ರೋಪಿ ಚೇತನ ದ್ವಿದೈವ ಶ್ರೀ ನಿತ್ಯಮುಕ್ತ ಸುತಿಯುಕ್ಚ ದ್ವಿಧಾ ಮತ. ಇದರ ಅರ್ಥ ಅಸ್ವತಂತ್ರ ಚೇತನರಲ್ಲಿ ನಿತ್ಯಮುಕ್ತರು ಮತ್ತು ಸಂಸಾರದಲ್ಲಿ ಇರುವವರು ಎಂದು ಎರಡು ವಿಧ. ಶ್ರೀ ಮಹಾಲಕ್ಷ್ಮಿ ಒಬ್ಬಳೇ ನಿತ್ಯಮುಕ್ತಳು. ಸಂಸಾರದಲ್ಲಿ ಇರುವ ಜೀವರು ಮತ್ತೆ ಎರಡು ವಿಧವಾಗಿದ್ದಾರೆ. ಮುಕ್ತೋ ಮುಕ್ತ ಇತಿ ಹ್ಯತ್ರ ಬ್ರಹ್ಮಾಂತ ಉತ್ತರೋತ್ತರಂ ಮುಕ್ತಾ ಶತಗುಣ ಪ್ರೋಕ್ತಾ ರಮ ತೇಭ್ಯೋಕಿಲೈರ್ಗುಣೈಗ. ಇದರ ಅರ್ಥ ಸಂಸಾರದಲ್ಲಿ ಇರುವವರನ್ನು ಮುಕ್ತರು ಮತ್ತು ಅಮುಕ್ತರು ಎಂದು ಹೇಳಲಾಗುತ್ತದೆ. ಬ್ರಹ್ಮದೇವರವರೆಗಿನ ಮುಕ್ತ ಜೀವರಲ್ಲಿ ಉತ್ತರೋತ್ತರ 100 ಪಟ್ಟು ಗುಣಗಳ ತಾರತಮ್ಯವಿದೆ. ಇವರೆಲ್ಲರಿಗಿಂತ ಲಕ್ಷ್ಮೀದೇವಿ ಸಮಸ್ತ ಗುಣಗಳಿಂದ ಅತ್ಯಂತ ಶ್ರೇಷ್ಠಳಾಗಿದ್ದಾಳೆ. ನಿತ್ಯಂ ಬಹುಗುಣೋದ್ರಿಕ್ತ ತಥೋನಂತಗುಣೋ ಹರಿಯ ಅಮುಕ್ತಾಸ್ತ್ರಿವಿಧಾಸ್ತತ್ರ ನೀಚಮಧ್ಯೋಚ್ಚ ಭೇದತ. ಇದರ ಅರ್ಥ ಮಹಾಲಕ್ಷ್ಮಿಯು ಸದಾ ಅನಂತ ಗುಣಗಳಿಂದ ಕೂಡಿದ್ದಾಳೆ. ಅವಳಿಗಿಂತಲೂ ನಮ್ಮ ಆರಾಧ್ಯ ದೈವನಾದ ಶ್ರೀಹರಿಯು ಅನಂತಾನಂತ ಗುಣಗಳಿಂದ ಸಮೃದ್ಧನಾಗಿದ್ದಾನೆ. ಇನ್ನು ಮುಕ್ತಿ ಪಡೆಯದ ಜೀವರಲ್ಲಿ ಉತ್ತಮ, ಮಧ್ಯಮ ಮತ್ತು ಅಧಮ ಎಂದು ಮೂರು ವಿಧದ ತಾರತಮ್ಯವಿದೆ. ಮುಕ್ತಿಯೋಗ್ಯಾಸ್ತತ್ರ ಚೋಚ್ಚ ನಿತ್ಯಾವರ್ತ್ಯಾಸ್ತು ಮಧ್ಯಮಾನ ನೀಚ ನಿತ್ಯತಮೋಯೋಗ್ಯ ದ್ವಿದೈವಾಚೇತನಂ ಮತಂ. ಇದರ ಅರ್ಥ ಅಮುಕ್ತ ಜೀವರಲ್ಲಿ ಉತ್ತಮರು ಮುಕ್ತಿಗೆ ಯೋಗ್ಯರಾದವರು, ಮಧ್ಯಮರು ಸದಾ ಸಂಸಾರ ಚಕ್ರದಲ್ಲೇ ತಿರುಗುವವರು ಮತ್ತು ಅಧಮರು ನಿತ್ಯ ನರಕಕ್ಕೆ ಯೋಗ್ಯರಾದವರು. ಇನ್ನು ಅಚೇತನ ಜಡ ತತ್ವವನ್ನು ಎರಡು ವಿಧವಾಗಿ ವಿಂಗಡಿಸಲಾಗಿದೆ. ನಿತ್ಯಾನಿತ್ಯತ್ವೇನ ದೇಶ ಕಾಲ ಶ್ರುತಿಸ್ತತಾ ಭೂತೇಂದ್ರಿಯ ಪ್ರಾಣಗುಣ ಸೂಕ್ಷ್ಮರೂಪಂ ಚ ನಿತ್ಯಕಂ. ಇದರ ಅರ್ಥ ಜಡವು ನಿತ್ಯ ಮತ್ತು ಅನಿತ್ಯ ಎಂದು ಎರಡು ವಿಧ. ದೇಶ ಕಾಲ ವೇದಗಳು ನಿತ್ಯವಾದವುಗಳು. ಪಂಚಮಹಾಭೂತಗಳು ಇಂದ್ರಿಯಗಳು ಪ್ರಾಣ ಮತ್ತು ಗುಣಗಳ ಸೂಕ್ಷ್ಮರೂಪಗಳು ನಿತ್ಯವಾಗಿರುತ್ತವೆ. ಏಷಾಂ ವಿಕಾರೋ ನೇತ್ಯ ಸ್ಯಾನಿತ್ಯ ಏವ ಹಿ ಚೇತನಾ ಗುಣಕ್ರಿಯಾಜಾತಿ ಪೂರ್ವ ಧರ್ಮ ಸರ್ವೇಪಿ ವಸ್ತುನಾ. ಇದರ ಅರ್ಥ ಈ ಸೂಕ್ಷ್ಮರೂಪಗಳ ವಿಕಾರದಿಂದ ಉಂಟಾಗುವ ಸ್ಥೂಲ ರೂಪಗಳು ಅನಿತ್ಯವಾಗಿವೆ. ಆದರೆ ಚೇತನ ಜೀವರು ಯಾವಾಗಲೂ ನಿತ್ಯರಾಗಿದ್ದಾರೆ. ಗುಣ, ಕ್ರಿಯೆ ಮತ್ತು ಜಾತಿ ಮೊದಲಾದವು ಎಲ್ಲಾ ವಸ್ತುಗಳ ಧರ್ಮಗಳಾಗಿವೆ. ರೂಪಮೇವ ದ್ವಿಧಂ ತಚ್ಚ ಯಾವದ್ವಸ್ತು ಚ ಖಂಡಿತಂ ಖಂಡಿತೆ ಭೇದ ಐಕ್ಯಂ ಚ ಯಾವದ್ವಸ್ತು ನ ಭೇದವತ್. ಇದರ ಅರ್ಥ ಈ ಧರ್ಮಗಳ ರೂಪವು ಎರಡು ವಿಧ. ವಸ್ತು ಇರುವವರೆಗೂ ಇರುವ ಧರ್ಮಗಳು ಮತ್ತು ಮಧ್ಯದಲ್ಲಿ ನಾಶವಾಗುವ ಧರ್ಮಗಳು. ಭೇದ ಮತ್ತು ಅಭೇದದ ಸಿದ್ಧಾಂತವು ವಸ್ತುಗಳ ಸ್ವರೂಪವನ್ನು ಅವಲಂಬಿಸಿರುತ್ತದೆ. ಖಂಡಿತಂ ರೂಪಮೇವಾತ್ರ ವಿಕಾರೋಪಿ ವಿಕಾರಿಣ ಕಾರ್ಯಕಾರಣೋಶ್ಚೈವ ತಥೈವ ಗುಣತದ್ವತೋಯ್. ಇದರ ಅರ್ಥ ನಾಶವಾಗುವ ರೂಪಗಳೇ ವಿಕಾರ ಹೊಂದುತ್ತವೆ. ಕಾರ್ಯ ಮತ್ತು ಕಾರಣಗಳ ನಡುವೆ ಹಾಗೂ ಗುಣ ಮತ್ತು ಗುಣಿಯ ನಡುವೆ ಇರುವ ಸಂಬಂಧವು ಇದೇ ರೀತಿಯದ್ದಾಗಿದೆ. ಕಾರ್ಯಕಾರಣೋಶ್ಚೈವ ತಥೈವ ಗುಣತದ್ವತೋಯ್. ಇದರ ಅರ್ಥ ನಾಶವಾಗುವ ರೂಪಗಳೇ ವಿಕಾರ ಹೊಂದುತ್ತವೆ. ಕಾರ್ಯ ಮತ್ತು ಕಾರಣಗಳ ನಡುವೆ ಹಾಗೂ ಗುಣ ಮತ್ತು ಗುಣಿಯ ನಡುವೆ ಇರುವ ಸಂಬಂಧವು ಇದೇ ರೀತಿಯದ್ದಾಗಿದೆ. ಕ್ರಿಯಾಕ್ರಿಯಾವತೋಸ್ತದ್ವತ್ ತಥಾ ಜಾತಿ ವಿಶೇಷಯೋರ ವಿಶಿಷ್ಟಶುದ್ಧಯೋಶ್ಚೈವ ತಥೈವಾಂಶಾಂಶಿನೋರಪಿ. ಇದರ ಅರ್ಥ ಕ್ರಿಯೆ ಮತ್ತು ಕ್ರಿಯಾವಂತ, ಜಾತಿ ಮತ್ತು ವಿಶೇಷ, ವಿಶಿಷ್ಟ ಮತ್ತು ಶುದ್ಧ ರೂಪ ಹಾಗೂ ಅಂಶ ಮತ್ತು ಅಂಶಿಗಳ ನಡುವಿನ ಭೇದವು ಇದೇ ನಿಯಮಕ್ಕೆ ಒಳಪಡುತ್ತದೆ. ಏತತ್ಪರತಂತ್ರಂತೂ ಸರ್ವಮೇವ ಹರೆಯ ಸದಾ ವಶಮಿತ್ಯೇವ ಜಾನಾತಿ ಸಂಸಾರಾತ್ಮುಚ್ಯತೆ ಹಿ ಸಾಯ್. ಇದರ ಅರ್ಥ ಈ ಇಡೀ ಜಗತ್ತು ಮತ್ತು ಪರತಂತ್ರ ತತ್ವಗಳೆಲ್ಲವೂ ಸದಾ ಸರ್ವೇಶ್ವರನಾದ ಶ್ರೀಹರಿಯ ಪೂರ್ಣ ನಿಯಂತ್ರಣದಲ್ಲಿವೆ ಎಂದು ಯಾರು ದೃಢವಾಗಿ ತಿಳಿಯುತ್ತಾರೋ ಅವರು ಖಂಡಿತವಾಗಿಯೂ ಈ ಸಂಸಾರ ಬಂಧನದಿಂದ ಮುಕ್ತರಾಗುತ್ತಾರೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ. ಇದು ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತಂ ತತ್ತವೇಕಃ ಗ್ರಂಥಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು.